ಹಲೋ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವಾರ ಇಡೀ ಮನೆ ಕೆಲಸ ಆಫೀಸ್ ಅಂತ ತುಂಬಾನೇ ಬೇಜಾರಾಗೋಗಿತ್ತು. ವಾರದ ಕೊನೆಯಲ್ಲಿ ಎಲ್ಲಾದರೂ ಆಚೆ ಹೋಗಿ ಬರೋಣ ಒಂದು ಅರ್ಧ ದಿನ ಅಂತ ಪ್ಲಾನ್ ಮಾಡಿದ್ವಿ. ಪ್ಲಾನ್ ಶುರು ಆಗೋದಕ್ಕಿಂತ ಮುಂಚೆ ಹೊಟ್ಟೆ ಹಸುವಾಯಿತು. ಅದಕ್ಕೆ ಬಂದು ಒಂದು ಭರ್ಜರಿ ಊಟ ಮಾಡಿದ್ವಿ. ಸೌತ್ ಇಂಡಿಯನ್ ಮೀಲ್ಸ್ ತಿಂದು ಮಗುಗೂ ಊಟ ಮಾಡಿಸ್ಕೊಂಡು ನಾವು ಹೊರಡ್ತಾ ಇರೋದು ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿರುವಂತಹ ಅಂತರ್ಗಂಗೆಗೆ. ನಮ್ಮ ಜೊತೆಲಿ ಈ ಸಲ ಜಿಂಜರ್ ಕೂಡ ಬರ್ತಾ ಇದ್ದಾನೆ. ಸೊ ಇವನ್ ಜೊತೆಲೂ ಆಚೆ ಹೋಗೋದು ಮಜವಾಗಿರುತ್ತೆ. ಮಧ್ಯಾಹ್ನ ಸುಮಾರು 3 ಗಂಟೆ ಹಂಗೆ ಮನೆಯಿಂದ ಹೊರಟಿದ್ದೀವಿ. ಊಟ ಎಲ್ಲ ಮಾಡಿಕೊಂಡು ಹೋಗ್ತಾ ದಾರಿಲಿ ಸ್ವಲ್ಪ ಮಳೆ ಬಂತು. ಸೊ ಡ್ರೈವ್ ಸೂಪರ್ ಆಗಿತ್ತು. 1 ಗಂಟೆ ಅಷ್ಟು ಕಾಲ ಆಯಿತು ನಮಗೆ ಇಲ್ಲಿಗೆ ತಲುಪೋದಿಕ್ಕೆ. ಹ್ಯಾಪಿನ ಜಾರ್ಜ್ ಈ ರೀತಿ ಬ್ಯಾಗಲ್ಲಿ ಹಾಕೊಂಡಿದ್ದಾರೆ. ಅವಳಿಗೆ ಮೆಟ್ಲು ಹತ್ತಕ್ಕಾಗಲ್ಲ ಅಂತ ಅವ್ರ ಹಿಂದೆ ಹಿಂದೆ ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ವಿಶೇಷ ಏನಂದ್ರೆ ದೇವಸ್ಥಾನಕ್ಕೆ ಮೆಟ್ಲು ಹತ್ತೋದಕ್ಕೆ ಬೇರೆ ದಾರಿ ಇದೆ, ಮತ್ತೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಬೇರೆ ದಾರಿ ಇದೆ. ಟ್ರೆಕ್ಕಿಂಗ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಬೇಕು. ಇವತ್ತು ನಾವು ಬರೀ ದೇವಸ್ಥಾನಕ್ಕೆ ಮೆಟ್ಲು ಹತ್ತೋ ಪ್ಲಾನಲ್ಲಿ ಇದ್ದೀವಿ. ಒಂದು 100ರಿಂದ 150 ಮೆಟ್ಲಿರ್ಬೋದು, ಬಟ್ ಆರಾಮಾಗಿ ಹತ್ಬೋದು, ಏನು ಸುಸ್ತಾಗಲ್ಲ. ಸಾಕಷ್ಟು ಕೋತಿಗಳಿದೆ. ಸೊ ಅದರಿಂದ ಏನಾದರೂ ಊಟ ತಿಂಡಿ ಆ ಥರದ್ದು ತಗೊಂಡೋದ್ರೆ ಕಿತ್ಕೊಳ್ತವೆ. ಅದೊಂದು ಸ್ವಲ್ಪ ಹುಷಾರಾಗಿರ್ಬೇಕು. ನನ್ನ ಮಗಳಂತೂ ತುಂಬಾ ಖುಷಿಯಾಗಿ ಕೋತಿಗಳನ್ನ ನೋಡ್ಕೊಂಡು ಎಕ್ಸೈಟೆಡ್ ಆಗಿದ್ಲು. ಅವ್ರಿಗೆಲ್ಲ ಹೇಳ್ತಾ ಇದ್ಲು. ಒಂದಷ್ಟು ಮೆಟ್ಲೆಲ್ಲ ಹತ್ತಿ ಬಂದಾಗ ಸಿಗುವಂತ ವ್ಯೂ ಇದು. ಒಂದು ಕಲ್ಯಾಣಿ ಇದೆ, ಅಲ್ಲೇ ಅಂತರ್ಗಂಗೆ ನೀರು ಬರುತ್ತೆ. ಅಲ್ಲಿ ಹೋಗಿ ಕೈಕಾಲು ತೊಳ್ಕೊಂಡು ಆಮೇಲಿಂದ ದೇವರ ದರ್ಶನಕ್ಕೆ ಹೋಗಬೇಕು. ಸೊ ಮೊದಲು ನಾನು ಹೋದೆ. ಸ್ವಲ್ಪ ಬಗ್ಕೊಂಡು ಹೋಗಬೇಕು, ಚೂರು ಕಷ್ಟ ಆಗುತ್ತೆ, ಬಟ್ ಏನು ಅಂಥ ಡಿಫಿಕಲ್ಟ್ ಏನಿಲ್ಲ. ದೇವಸ್ಥಾನ ಬ್ಯೂಟಿಫುಲ್ ಆಗಿತ್ತು. ಅಲ್ಲೇ ಹೊರಗಡೆ ಈ ರೀತಿ ಸ್ವಲ್ಪ ಆಟ ಆಡಿಕೊಂಡು ಮಗು ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವಳಂತೂ ತುಂಬ ಎಕ್ಸೈಟೆಡ್ ಆಗಿದ್ಲು. ಒಂದು ಆಲ್ಮೋಸ್ಟ್ 1 ಅವರ್ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಕುಂಕುಮ ಇಟ್ಕೋ, ಕುಂಕುಮ ಇಟ್ಕೋ. ಇಟ್ಕೊಮ್ಮ ಕುಂಕುಮ ಇಟ್ಕೋ, ನೀನ್ ಇಟ್ಕೋ, ಇಟ್ಕೋ, ಇಟ್ಕೋ. ಥ್ಯಾಂಕ್ ಯು ಪುಟ್ಟಮ್ಮ. ದೇವಸ್ಥಾನದ ಹತ್ರನೇ ಹಾಗೆ ಸ್ವಲ್ಪ ಹೊತ್ತು ಕಾಲ ಕಳೆದು ಮತ್ತೆ ಮೆಟ್ಲುಗಳು ಇಳಿಯೋದಕ್ಕೆ ಶುರು ಮಾಡಿದ್ವಿ. ದಾರಿಯಲ್ಲಿ ಯಾರೋ ಟೊಮ್ಯಾಟೋಸ್ ಎಲ್ಲ ತಗೊಂಡು ಬಂದು ಈ ಕೋತಿಗಳಿಗೆ ಕೊಟ್ಟಿದ್ರು. ಸೊ ಅವ್ರು ಅದನ್ನೆಲ್ಲ ಬಿಡಿಸ್ಕೊಂಡು ತಿನ್ನೋದು ನೋಡೋಕೆ ಸಖತ್ ಮಜವಾಗಿತ್ತು. ನಮಗೇನೆ ಖುಷಿ ಆಗ್ತಾ ಇತ್ತು. ಹಾಗೆ ಕೆಳಗಡೆಗೆ ಬಂದು ಸ್ವಲ್ಪ ಹೊಟ್ಟೆ ಹಸುವಾಯಿತು. ಅದಕ್ಕೆ ಇಲ್ಲಿ ಬಜ್ಜಿ ಮಾಡ್ತಾ ಇದ್ರು ಬಿಸಿ ಬಿಸಿಯಾಗಿ. ಕ್ಲೈಮೇಟಿಗೆ ಸಖತ್ತಾಗಿತ್ತು. ಒಂದಷ್ಟು ಬಿಸಿ ಬಿಸಿ ಬಜ್ಜಿ ತಗೊಂಡ್ವಿ. ಮಗುಗೆ ಹಣ್ಣು ತಗೊಂಡ್ವಿ. ಅವಳು ಎಣ್ಣೆಯಲ್ಲಿ ಕರೆದಿದ್ದೇನೋ ತಿನ್ನಲ್ಲ. ಹಾಗೆ ಜಿಂಜರ್ಗೊಂದು ವಾಕಿಂಗ್ ಗ್ರೌಂಡ್ ಕರ್ಕೊಂಡು ಹೋದೆ. ಅವನು ಕೋತಿಗಳು ನೋಡಿ ಫುಲ್ ಎಕ್ಸೈಟೆಡ್, ಅಟ್ಯಾಕ್ ಮಾಡ್ಕೊಟ್ಟೋಗಿದ್ದ. ಚೆನ್ನಾಗಿತ್ತು. ಒಟ್ಟಿನಲ್ಲಿ ಒಂದು ಹಾಫ್ ಎ ಡೇ ಬೆಂಗಳೂರಿಂದ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಕೋಲಾರದ ಅಂತರ್ಗಂಗೆಗೆ ನಮ್ಮ ಪಯಣ ಹೀಗಿತ್ತು. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.